ನಮಸ್ಕಾರ ಸ್ನೇಹಿತರೆ, ಫಸ್ಟ್ KPSC ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ನಿಮಗೆಲ್ಲರಿಗೊಂದು ಸಿಹಿ ಸುದ್ದಿ. ಏನಪ್ಪ ಅಂತ ಹೇಳಿದ್ರೆ, ಸುಮಾರು 10,000 ಶಿಕ್ಷಕರ ಹುದ್ದೆಗಳು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗ್ತಿದ್ದಾವೆ. ಸೊ ಇತರೆ ಕಲ್ಯಾಣ ಕರ್ನಾಟಕೇತರ ಭಾಗದಲ್ಲಿ ಶಿಕ್ಷಕರ ಹುದ್ದೆಗಳನ್ನು ನೇಮಕಾತಿ ಮಾಡ್ತಾರೋ ಇಲ್ಲೋ ಅಂತಕ್ಕಂಥದ್ದು ಒಂದು ಪ್ರಶ್ನೆಯಾಗಿ ತಮ್ಮೆಲ್ಲರಿಗೂ ಮೂಡಿರ್ತಕ್ಕಂಥದ್ದು. ಸೊ ಅದನ್ನು ಮಾಡ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ನಮ್ಮೆಲ್ಲಲ್ಲಿ ಇರಲಿ. ಯಾಕಂದರೆ ಅವ್ರಿಗೆ ಮಾಡ್ತಾರೆ ಅಂದರೆ ನಮಗೂ ಕೂಡ ಮಾಡೇ ಮಾಡ್ತಾರೆ ಅಂತಕ್ಕಂಥದ್ದು. ಸೊ ಸುಮಾರು ನೋಡಿ, ಇಲ್ಲಿ 7,500 ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊತಿದ್ದಾರೆ. 7,500 ನಂತರ ಬಂದ್ಬಿಟ್ಟು 2,500 ಪ್ರೌಢಶಾಲಾ ಶಿಕ್ಷಕರ, ಟೋಟಲ್ 10,000 ಶಿಕ್ಷಕರನ್ನ ಇಲ್ಲಿ ನೇಮಕಾತಿ ಮಾಡ್ತಿರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಸ್ನೇಹಿತರೆ, ಇಲ್ಲಿ ನೋಡ್ಬಿಟ್ಟು ಕರ್ನಾಟಕೇತರ ಭಾಗದಲ್ಲಿ ನೇಮಕಾತಿ ಬಗ್ಗೆ ಸದ್ಯದಲ್ಲಿ ಯಾವುದೇ ಒಂದು ಮಾಹಿತಿ ಇಲ್ಲದೆ ಇರತಕ್ಕಂಥದ್ದು. ಸೊ ಆದಷ್ಟು ಕಲ್ಯಾಣ ಕರ್ನಾಟಕೇತರ ಭಾಗದಲ್ಲೂ ಕೂಡ ತುರ್ತಾಗಿ ನೇಮಕಾತಿ ಮಾಡ್ಕೋಬೇಕು. ಇಲ್ಲೂ ಕೂಡ ಸಾಕಷ್ಟು ಜಿಲ್ಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ. ಸೊ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಇದರ ಬಗ್ಗೆ ಗಮನ ಹರಿಸಬೇಕು. ಸೊ ಈಗ ಒಂದು ಅತ್ಯುತ್ತಮವಾದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣಕೇತರ ಅಂದ್ರೆ ಇತರೆ ಭಾಗ ಸುಮಾರು 23 ಜಿಲ್ಲೆಗಳಿರ್ತಕ್ಕಂಥ 7 ಜಿಲ್ಲೆಗಳು ಕಲ್ಯಾಣ ಕರ್ನಾಟಕದಲ್ಲಿ ಬರ್ತವೆ. ಸುಮಾರು 24 ಜಿಲ್ಲೆಗಳಲ್ಲಿ ನಾನ್ ಕಲ್ಯಾಣ ಕರ್ನಾಟಕ ಬರ್ತಿರ್ತಕ್ಕಂಥದ್ದು. ಸೊ ಈ ಜಿಲ್ಲೆಯವರಿಗೆ ಏನಪ್ಪಾ ಅಂತ ಹೇಳಿದ್ರೆ ಸಮಸ್ಯೆ, 7 ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಿದಾವಲ್ಲ, KKR ಜಿಲ್ಲೆಗಳು, ಕಲ್ಯಾಣ ಕರ್ನಾಟಕ ಜಿಲ್ಲೆಗಳು, ಅಲ್ಲಿ ಶಿಕ್ಷಕರ ನೇಮಕಾತಿ ನಡೆದ್ರೆ 10,000 ಶಿಕ್ಷಕರ ನೇಮಕಾತಿ ನಡೆದ್ರೆ ಅಲ್ಲಿ 20% ಕಲ್ಯಾಣ ಕರ್ನಾಟಕೇತರದವರಿಗೆ ಅವಕಾಶ ಕೊಡ್ಬೇಕು ಸ್ನೇಹಿತರೆ. ಆದ್ರೆ ಇದು ನಮಗೆ ಸಿಗ್ತಾ ಇಲ್ಲ. ಸೊ ಇವಾಗ ಇತ್ತೀಚೆಗೆ ನಮಗೆ ಏನಂತಪ್ಪ ಅಂತ ಹೇಳಿದ್ರೆ, ಸರಿಸುಮಾರು ಇವರಿಗೆ ಬೇರೆ ಬೇರೆ ಇಲಾಖೆಯಲ್ಲಿ ಇವಾಗ PDO ಇರ್ಬೋದು, ಆಮೇಲೆ ಕಂಡಕ್ಟರ್ ಹುದ್ದೆಗಳಲ್ಲಿ ಇರ್ಬೋದು. ಸೊ ಅಲ್ಲಿ ಎಲ್ಲ ನಮಗೆ ನೇಮಕಾತಿ ಆಯಿತು. ನೇಮಕಾತಿ ಆದಾಗ ನಮ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಅಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 100ಕ್ಕೆ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ನಾನ್ ಕಲ್ಯಾಣ ಕರ್ನಾಟಕದವರಿಗೆ 20% ಬರಬೇಕಾಗಿತ್ತು. ಅದು ಯಾಕೆ ಬರ್ತಾ ಇಲ್ಲ ಅಂತಕ್ಕಂಥದ್ದು ಪ್ರಶ್ನೆ. ಇದನ್ನೇ ಮಾಡ್ತಿರೋದು ಪ್ರತಿಯೊಬ್ಬರು ನಾನ್ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳು ಇದನ್ನೇ ಮಾಡ್ತಾ ಇರೋದು. ಸೊ ಅವ್ರು ನೋಡಿ, ಅವರು ನಾನ್ ಕಲ್ಯಾಣ ಕರ್ನಾಟಕದಲ್ಲೂ ಫೈಟ್ ಮಾಡ್ಬೋದು, ಕಲ್ಯಾಣ ಕರ್ನಾಟಕದಲ್ಲೂ ಫೈಟ್ ಮಾಡ್ಬೋದು. ಸೊ ಅವ್ರಿಗೆ 2 ಕಡೆ ಅವಕಾಶ ಇದೆ. ಸೊ ಅಲ್ಲಿ ಅವರಿಗೆ ಸಪರೇಟಾಗಿ 80% ಅವ್ರಿಗೆ ಅವಕಾಶ ಇದೆ. 20% ನಮಗೆ ಅವಕಾಶ ಮಾಡಿಕೊಡ್ಬೇಕು. ಸೊ ಈ 20% ಅವಕಾಶ ಯಾಕೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಎಲ್ಲರೂ ಪ್ರಶ್ನೆ. ಇದೇನೇ ಅಧಿಕಾರಿಗಳು ಮಾಡ್ತಿರೋ ಎಡವಟ್ಟೋ ಅಥವಾ ರಾಜಕೀಯ ವ್ಯವಸ್ಥೆಯಲ್ಲಿ ಮಾಡ್ತಿರೋ ಎಡವಟ್ಟೋ ಗೊತ್ತಾಗ್ತಿಲ್ಲ ಸ್ನೇಹಿತರೆ. ನಮ್ಮೆಲ್ರಿಗೂ ನಾರ್ತ್ ಕರ್ನಾಟಕ ಅಭ್ಯರ್ಥಿಗಳಿಗೆ ಸಾಕಷ್ಟು ಅನ್ಯಾಯವಾಗಿದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾನ್ ಕರ್ನಾಟಕ ಇದು ಏನಪ್ಪಾ ಅಂದ್ರೆ HK ಅಭ್ಯರ್ಥಿಗಳಿಗೆ ಸಾಕಷ್ಟು ಅನ್ಯಾಯ ಆಗ್ತಿರ್ತಕ್ಕಂಥದ್ದು. ನಾವೆಲ್ಲರೂ ಗಮನ ಹರಿಸಬೇಕು. ಸೊ ನಮಗೆ ಇಲ್ಲಿ 10,000 ಶಿಕ್ಷಕರು ಹುದ್ದೆ ನೇಮಕಾತಿ ಆದರೆ 2,000 ಶಿಕ್ಷಕರ ಹುದ್ದೆಗಳು ನಾನ್ ಕಲ್ಯಾಣ ಕರ್ನಾಟಕ HKದವರಿಗೂ ಸಿಗಬೇಕು ಸ್ನೇಹಿತರೆ. ಇದು ಸಿಕ್ಕಾಗಲೇ ನಮಗೆ ಸಂಪೂರ್ಣವಾಗಿ ಮೀಸಲಾತಿ ಮತ್ತೆ ಎಲ್ಲ ನೇಮಕಾತಿಗಳಲ್ಲಿ ಆಗ್ತಿರ್ತಕ್ಕಂಥ ಅನ್ಯಾಯವು ಸರಿಪಡೋದು. ಅಲ್ಲಿ ತನಕ ನಮಗೆ ಯಾವುದೇ ರೀತಿ ಸರಿಪಡೋದಿಲ್ಲ. ಸೊ ಹಾಗಾಗಿ ನಾನ್ ಕಲ್ಯಾಣ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳು ತಾವೆಲ್ಲರೂ ಜಾಗೃತಿ ಆಗಬೇಕು. ಒಂದು ವೇಳೆ 10,000 ಹುದ್ದೆಗಳು HK ವಿಭಾಗದಲ್ಲಾದರೆ ನಮಗೆ 2,000 ಹುದ್ದೆಗಳು ನಾನ್ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೂ ಸಿಗ್ಬೇಕನ್ನತಕ್ಕಂಥದ್ದು ನಮ್ಮೆಲ್ಲರ ಕೂಗಾಗಿರ್ಬೇಕು. ಸೊ ಹೌದಾ, ಅವ್ರು ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಅದೇ ಒಂದು 20,000 ನಾನ್ HKL ಕರೆದ್ರು. ಅವ್ರು ನಮ್ಮ ಜೊತೆನೆ ಕಾಂಪೀಟ್ ಮಾಡ್ತಾರಲ್ಲ ಕಾಮನ್ ಆಗಿ. ಸೊ ಕಾಮನ್ ಆಗಿ ನಮ್ಮ ಜೊತೆ ಕಾಂಪೀಟ್ ಮಾಡಿದಾಗ ಅವ್ರದ್ದು ನೋಟಿಫಿಕೇಶನ್ ಆದಾಗ ನಮಗೂ ಸಿಗ್ಬೇಕಲ್ವಾ. ವಿಶೇಷವಾಗಿ 371 ಕೊಟ್ಟಿದ್ದಾರೆ. 80% ಕೊಟ್ಟಿದೀವಲ್ರಿ, 80% ಕೊಟ್ಟಿದೀವಲ್ಲ. ಮತ್ತು ಅವರು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇಲ್ಲೂ ಅಪ್ಲಿಕೇಶನ್ ಹಾಕ್ತಾರೆ, ಅಲ್ಲೂ ಅಪ್ಲಿಕೇಶನ್ ಹಾಕ್ತಾರೆ. ನಮಗೂ ಅವಕಾಶ ಕೊಡ್ಬೇಕಲ್ವಾ ಅಲ್ಲೂ ಅಪ್ಲಿಕೇಶನ್ ಹಾಕ್ಲಿಕ್ಕೆ 20% ಒಳಗಡೆ. ಅದು ಸಿಗ್ತಾ ಇಲ್ಲ. ಸೊ ಯಾವುದೋ ಒಂದು ನೇಮಕಾತಿಯಲ್ಲಿ ಮಾತ್ರ ಸಿಕ್ಕಿದ್ದು, ಪೊಲೀಸ್ ನೇಮಕಾತಿಯಲ್ಲಿ ಏನೋ ಮೋಸ್ಟ್ಲಿ PCL ಒಳಗೆ ನಾನ್ HKದವರು HK ಒಳಗೂ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಕೊಟ್ಟಿದ್ದು. ಅದು ಬಿಟ್ಟರೆ ನೆಕ್ಸ್ಟ್ ಇತ್ತೀಚಿನ ನೇಮಕಾತಿಗಳಲ್ಲಿ ಯಾವ ನೇಮಕಾತಿ ಒಳಗೂ ಸಿಗ್ತಾ ಇಲ್ಲ ಸ್ನೇಹಿತರೆ. ಸೊ ಇದೆಲ್ಲರೂ ನಿಮ್ಗೆ ಕೂಗಾಗಬೇಕು. ದಯಮಾಡಿ ತಾವೆಲ್ಲರೂ ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸ್ಬೇಕಂತ ಕೇಳ್ತೀನಿ. ಸೊ ಮುಖ್ಯವಾಗಿ ನೋಡ್ರಿ, 10,000 ಹುದ್ದೆಗಳು ನೇಮಕಾತಿ ಆಗ್ತಿದ್ದಾವೆ ಕಲ್ಯಾಣ ಕರ್ನಾಟಕದಲ್ಲಿ. ಅದೇ ರೀತಿ ನಾನ್ ಕಲ್ಯಾಣ ಕರ್ನಾಟಕದಲ್ಲೂ ಆಗ್ತವೆ ಸ್ನೇಹಿತರೆ. ಸೊ ತಾವುಗಳೆಲ್ಲರೂ ಅಭ್ಯಾಸದ ಕಡೆ ಗಮನ ಹರಿಸಬೇಕು. ಆಮೇಲೆ ಸ್ನೇಹಿತರೆ, ಇದೇ ರೀತಿ ನಿಮಗೆ ತುಂಬ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಮಾಹಿತಿಗಳನ್ನು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀಡ್ಕೊತಾ ಹೋಗ್ತೀನಿ ಸ್ನೇಹಿತರೆ. ತಾವುಗಳೆಲ್ಲರೂ ನಮ್ಮ ಫಸ್ಟ್ KPSC ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ತಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತು ಇದೇ ರೀತಿ ನನ್ನ ಮುಂದಿನ ವಿಡಿಯೋಗಳು ನಿಮಗೆ ತಲುಪಬೇಕಂದ್ರೆ ಬೆಲ್ ಬಟನ್ನ ನೀವು ಪ್ರೆಸ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.